ಇನ್ನು ಉತ್ತರ ಕನ್ನಡದಲ್ಲಿ ಕಳೆದ 15 ದಿನದಿಂದ ಭಾರೀ ಮಳೆ ಆಗ್ತಾ ಇತ್ತು. ಆದರೆ ಕಳೆದ 3-4 ದಿನಗಳಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದಂತ ಮಳೆ ನಿನ್ನೆ ರಾತ್ರಿ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಇದರಿಂದಾಗಿ ಕಾರವಾರದ ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಮನೆಗಳು, ಜಮೀನಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಕಾರವಾರ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ರಸ್ತೆಗಳು ಸಹಿತ ಜಲಾವೃತವಾಗಿದೆ. ಕಾರವಾರ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಕೃಷಿ ಭೂಮಿ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಅಷ್ಟೇ ಅಲ್ಲದೆ ಸುಮಾರು 50ರಿಂದ 100 ಮನೆಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಅಷ್ಟೇ ಅಲ್ಲದೆ ಅನೇಕ ಮನೆಗಳಿಗೆ ನೀರು ಸಹಿತ ನುಗ್ಗಿದೆ. ಅನೇಕ ಜನರು ಅದೇ ಮನೆಯಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದೇ ಮನೆಯಲ್ಲಿ ಇವತ್ತು, ಯಾಕಂದ್ರೆ ಕಳೆದ 4 ದಿನಗಳಿಂದ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿತ್ತು. ಆದರೆ ನಿನ್ನೆ ರಾತ್ರಿ ಇಡೀ ಒಮ್ಮಿಂದೊಮ್ಮೆಲೆ ಧಾರಾಕಾರವಾಗಿ ಸುರಿದ ಮಳೆಗೆ ಈಗ ಜನರು ಅನಿವಾರ್ಯವಾಗಿ ಅದೇ ಮನೆಯಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಉಂಟಾಗಿದೆ. ಯಾರಿಗೂ ಭೇಟಿ ಆಗಲಿಲ್ಲ. ಅವರು ಬಂದರು, ತಮ್ಮಷ್ಟಕ್ಕೆ ತಾವು ನೋಡಿದ್ರು, ಹೋಗಿಬಿಟ್ಟಿದ್ದಾರೆ. ಹೌದು ಸರ್, ನಮ್ಮ ಹತ್ರ ಕೇಳಲೇ ಇಲ್ಲ. ಊರಿನವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಬರೋದು. ಅವರು ಬಂದಾಗ ಇಲ್ಲಿ ನೀರೇ ಇಲ್ಲಾಗಿತ್ತು, ಎಲ್ಲ ಚೊಕ್ಕಿದ್ದಿತ್ತು. ಈಗ ರಾತ್ರಿ ತುಂಬಿದ್ದ ಮಳೆಯಿಂದಾಗಿ ಪೂರ್ತಿ ಕೆಲವರ ಮನೆಯೊಳಗೆ ನೀರು ಪ್ರವೇಶ ಆಗಿದೆ. ಈ ದೃಶ್ಯದಲ್ಲಿ ನೋಡಬಹುದು, ಇದು ಪ್ರಮುಖವಾಗಿ ಏನಂದ್ರೆ ಕಳೆದ 4 ದಿನಗಳಿಂದಷ್ಟೇ ಇದೇ ರೀತಿಯಾದ ಸಮಸ್ಯೆ ಉಂಟಾಗಿತ್ತು. ಕಾರಣ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿ ಜೊತೆಗೆ ನೌಕಾ ನೆಲೆಯ ಅವೈಜ್ಞಾನಿಕ ಕಾಮಗಾರಿ. ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಅಂಕೋಲಾದಿಂದ ಕಾರವಾರಕ್ಕೆ ಹೋಗಬೇಕಾದ್ರೆ ಬಲಕ್ಕೆ ಬೆಟ್ಟ ಬರುತ್ತೆ, ಎಡಕ್ಕೆ ಸಮುದ್ರ ಬರುತ್ತೆ. ಬೆಟ್ಟದಲ್ಲಿರುವಂತಹ ನೀರು ಸಮುದ್ರಕ್ಕೆ ಪಾಸ್ ಆಗಬೇಕಾದ್ರೆ ಮೊದಲು ಸರಾಗವಾಗಿ ನೀರು ಪಾಸ್ ಆಗ್ತಾ ಇತ್ತು. ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಜೊತೆಗೆ ನೌಕಾನೆಲೆಯನ್ನು ಏನು ನಿರ್ಮಾಣ ಮಾಡಿದ್ದಾರೆ. ನೌಕಾನೆಲೆ ನಿರ್ಮಾಣ ಮಾಡಬೇಕಾದ್ರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಅದು ಸರಾಗವಾಗಿ ಸಮುದ್ರಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ಅದನ್ನ ಕೈಗೊಂಡದೇ ಇರೋದ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದೇ ರೀತಿಯಾದ ಸಮಸ್ಯೆ ಉಂಟಾಗ್ತಾ ಇದೆ.